ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ. ಆ್ಯಂಡ್ ಈ ಪ್ರೊಮೋ ನೋಡಿದ್ಮೇಲೆ ಒಂದು ವಿಷಯ ಕ್ಲಿಯರ್ ಆಗ್ತಿದೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಮನಸ್ತಾಪ ಅನ್ನೋದು ಜಾಸ್ತಿ ಆಗ್ತಿದೆ ಅಂತ. ಆ್ಯಂಡ್ ಇದೇ ರೀತಿ ಹೋಯಿತು ಅಂದರೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಜಗಳ ಅದಿನ್ನೂ ಡಬಲ್ ಆಗುತ್ತೆ ಅಂತ ಅನಿಸಿದೆ. ನೋಡೋಣ. ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಒಂಟಿಗಳು ಜಂಟಿಗಳಿಗೆ ಕಷ್ಟ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಜಂಟಿಗಳು ಒಂಟಿಗಳಿಗೆ ಕಷ್ಟ ಕೊಡ್ತಾ ಇದ್ದಾರೆ. ಕಣ್ಣೀರು ಕೂಡ ಹಾಕ್ಸ್ತಾ ಇದ್ದಾರೆ. ಸೈಲೆಂಟ್ ಆಗಿದ್ದವರೆಲ್ಲರೂ ಕೂಡ ವೈಲೆಂಟ್ ಆಗ್ತಿದ್ದಾರೆ. ವೈಲೆಂಟ್ ಆಗಿದ್ದವರು ಕಣ್ಣೀರು ಹಾಕ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಬೋದು ಗುರು ಅಂತ ಅನಿಸಿದೆ. ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ವಾರದ ಕಿಚನ್ ಜೊತೆ ಎಪಿಸೋಡಲ್ಲಿ ಆದಂಥ ಎಷ್ಟೋ ವಿಷಯಗಳು ತುಂಬ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ನ ಮಾಡಿದೆ ಸ್ಪರ್ಧಿಗಳ ಮೇಲೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಮೊದಲು ಪ್ರೋಮೋದಲ್ಲಿ ಆ ಥರ ಬಂದಿತ್ತು. ಆ್ಯಂಡ್ ಈ ಪ್ರೋಮೋದಲ್ಲಿ ಇನ್ನೂ ಬೇರೆ ಕಥೆಗಳಿದೆ. ಸೊ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಡಿಸ್ಕಷನ್ ಆಗ್ತಿರೋದು ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೆಲವೊಂದು ಪದಗಳು ಯಾರು ಒಂಟಿಗಳಿಂದ ಬಂತು ಅಲ್ವಾ, ಆ ಪದಗಳು ಅಲ್ಲಿರುವಂಥ ಜಂಟಿಗಳಿಗೆ ಇಷ್ಟ ಆಗಿಲ್ಲ. ಗಾಂಚಲಿ ಗಿಂಚಲಿ ಅಂತೆಲ್ಲ ಯೂಸ್ ಮಾಡಬಾರ್ದು, ಮಾಡಿದ್ದಾರೆ. ಅದಕ್ಕೆ ಇವಾಗ ಇವರು ರಿಟರ್ನ್ ಆಗಿ ಸಿಕ್ಕಾಪಟ್ಟೆ ವಿಷಯಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ತಪ್ಪುಗಳು ಇವ್ರ ಕಡೆಯಿಂದ ಕೂಡ ಆಗಿದೆ, ಆಗಿಲ್ಲ ಅಂತಲ್ಲ. ಆದರೆ ಅದನ್ನು ಯಾವ ರೀತಿ ಹೇಳ್ಬೇಕಾಗಿತ್ತು ಆ ರೀತಿ ಹೇಳಿದರೆ ಚೆನ್ನಾಗಿರ್ತಿತ್ತೇನೋ. ಸೊ ಕೋಪದಲ್ಲೋ ಯಾವುದಲ್ಲೋ ಬಂದು ಬರದಲ್ಲಿ ಹೇಳಿದ್ದಾರೆ, ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ. ಅದನ್ನೇ ಇಟ್ಕೊಂಡು ಇವಾಗ ಸಖತ್ತಾಗಿ ಇವರು ಒಂದು ರಿವೆಂಜ್ನ ತಗೊಳಂಗೆ ಕಾಣಿಸ್ತಾ ಇದೆ. ಇವಾಗ ನಮ್ಮ ಅಶ್ವಿನಿ ಮೇಡಮ್ ಹೇಳ್ತಿರೋವಂಥದ್ದು, ಮಂಜು ಅಕ್ಕ ಏನಿದ್ದಾರೆ ಅವರು ಇಷ್ಟೊಂದು ಓವರಾಗೆಲ್ಲ ಆಡೋವಂಥದ್ದು ಏನಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಅಂದರೆ ಈ ಗಾಂಚಲಿ ವರ್ಡೆಲ್ಲ ಯೂಸ್ ಮಾಡಿದಾರಲ್ಲ, ಅದಕ್ಕೆ ಇರ್ಬೋದು ಮೇ ಬಿ. ಓಕೆನಾ. ಇದೇ ವರ್ಡ್ಗಳನ್ನ ಏನಾದರೂ ಅಲ್ಲಿರುವಂಥ ಸ್ಪರ್ಧಿಗಳು ಅಶ್ವಿನಿ ಮೇಡಮ್ಗೆ ಏನಾದ್ರು ಅಂದಿದ್ರೆ ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತಾಯಿದ್ರ? ಅವ್ರು ಆ್ಯಕ್ಚುಲಿ ಬೇರೆ ಸ್ಪರ್ಧಿಗಳು ಅವ್ರಿಗೇನು ಅಂದಿಲ್ಲ ಅಂದರೂ ಕೂಡ ಅವರೇ ಅಂದ್ಕೊಂಡು ರಿಯಾಕ್ಟ್ ಮಾಡೋದೇ ಹೆಚ್ಚು. ಅದಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಅವರು ಕಾಲಿಗೆ ಬೀಳ್ತೀನಿ ಅನ್ನೋಬೇಕು ಆ ಲೆವೆಲ್ ತಂದು ಮಡಗ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಇವರು ಅವ್ರಿಗೆ ಹೇಳ್ತಿರೋಂಥದ್ದು ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಏನು ಪ್ರಾಬ್ಲಮ್ ಇಲ್ಲ. ಊಟ ಮಾಡಲಿ ಅಂದರೆ ತಮ್ಮ ಕೋಪನ ಊಟದ ಮೇಲೆ ತೋರಿಸಿದ್ರೆ ಅವ್ರ ಹೊಟ್ಟೆ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ ಯಾರಿಗೂ ಖಾಲಿ ಅಂತೂ ಆಗಲ್ಲ ಹೊಟ್ಟೆ. ಓಕೆನಾ. ಸೊ ಇಲ್ಲಿ ಏನೋ ದೊಡ್ಡ ಮಟ್ಟಿಗೆ ಆಗಿರೋ ರೀತಿ ಕಾಣಿಸ್ತಿದೆ. ಸಿಕ್ಕಾಬಟ್ಟೆ ಎಲ್ಲರೂ ಕೂಡ ಗರಂ ಆಗಿ ಕೂಡ ಇದ್ದಾರೆ ಸೈಲೆಂಟಾಗಿ. ಸೊ ಇಲ್ಲಿ ಜಾನ್ವಿ ಅವರು ಹೋಗಿ ಮಾತಾಡ್ತಿರೋದು ಇವ್ರ ಜೊತೆ, ಅಭಿಷೇಕ್ ಅವ್ರ ಜೊತೆ. ಅಭಿಷೇಕ್ ಕೂಡ ಸಿಕ್ಕಾಪಟ್ಟೆ ಗರಂ ಆಗ್ತಾರಪ್ಪ, ಬೇಗ ಕೋಪ ಮಾಡ್ಕೋತಾರೆ, ರಿಯಾಕ್ಟ್ ಮಾಡ್ತಾರೆ. ಆ ವ್ಯಕ್ತಿನೂ ಒಳ್ಳೆತನ ಅನ್ನೋದು ಕೂಡ ಇದೆ. ಕೆಣಕಿದ್ರೆ ಈ ಥರನೂ ಇರ್ತಾರೆ ಅನ್ನೋದು ಕೂಡ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಈ ರೂಲ್ಸ್ ಬ್ರೇಕ್ ಮಾಡಿದ್ರಲ್ಲ, ಅದರಿಂದ ಇವ್ರಿಗೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಯಾರೇ ಒಂದು ಜಂಟಿಗಳಲ್ಲಿ ತಪ್ಪು ಮಾಡಿದ್ರೆ ಒಂಟಿಗಳು ಶಿಕ್ಷೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ನೀವು ಅಬ್ಸರ್ವ್ ಮಾಡಿದ್ರೆ ಅವತ್ತು ಒಂದಿನ ಕೂಡ ಒಂಟಿಗಳು ಮಾಡಿದ್ದೇ ಇರೋ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸಿದ್ರು. 11 ದಿನಸಿಗಳೇನೋ ಹೋಗುತ್ತೆ, 3 ದಿನಸಿ ಮಾತ್ರ ಇರುತ್ತೆ ಮನೇಲಿ. ಸೊ ಅದೇ ರೀತಿ ಇವಾಗಲೂ ಕೂಡ ಇವ್ರು ಮಾಡಿರುವಂಥ ತಪ್ಪಿಗೆ ಮೇ ಬಿ ಅಲ್ಲಿ ಮಲಗಿದ್ರಲ್ಲ, ಅದಕ್ಕೆ ಮೇ ಬಿ ಇರ್ಬೋದು. ಸೊ ಇವಾಗ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಅಂದರೆ ಒಂಟಿಗಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಹಾಗಾಗಿ ಇವಾಗ ನೆಲದ ಮೇಲೆ ಮಲಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಅನಿಸುತ್ತೆ. ಸೊ ಇದೆಲ್ಲವೂ ಕೂಡ ಎಫೆಕ್ಟ್ ಆಗ್ತಿರೋದು ಒಂಟಿಗಳಿಗೆ. ಅದಕ್ಕೆ ಜಂಟಿಗಳ ಮೇಲೆ ಇಷ್ಟೊಂದು ಕೋಪ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದಿಷ್ಟು ರಿಯಾಕ್ಷನ್ಗಳು ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಚೆನ್ನಾಗಿ ಡೈಲಾಗ್ ಹೊಡಿತಾ ಇದ್ದಾರೆ ಗುರು. ಆ್ಯಕ್ಚುಲಿ ಕಣ್ಣೀರು ಹಾಕ್ತಿದ್ದಾರೆ ಗುರು. ಇದು ನನಗೆ ಸ್ವಲ್ಪ ಶಾಕ್ ಆಯಿತು. ಆ್ಯಕ್ಚುಲಿ ಇವ್ರು ಕಣ್ಣೀರು ಹಾಕ್ಸ್ತಾರೆ ಅಂದ್ಕೊಂಡೆ. ಕಣ್ಣೀರು ಹಾಕ್ತಿರೋದು ನೋಡಿದ್ರೆ ವಿಚಿತ್ರ ಅನಿಸಿದೆ. ಆ್ಯಂಡ್ ಜೊತೆಗೆ ಅವ್ರಿಗೆ ಹುಷಾರಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. 3 ಡೇಸಿಂದ ಹುಷಾರಿಲ್ವ, ಚೆನ್ನಾಗಿದ್ದಂಗೆ ಕಂಟ್ರೋಲ್ವಾ ಏನೋಪ್ಪ. ಅದ್ರ ಜೊತೆಗೆ ಇಲ್ಲಿರುವಂಥ ಜಂಟಿಗಳು ತುಂಬ ಕೂತ್ಕೊಂಡು ಡಿಸ್ಕಷನ್ ಕೂಡ ಮಾಡ್ತಾಯಿದ್ದಾರೆ. ಯಾವ ಲೆವೆಲ್ಗೆ ಏನೇನು ದೊಡ್ಡ ವಿಷಯಗಳಾಗಿದೆಯೋ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಏನು ಮಾತು, ಹಂಗ್ಸೋದು ಅವಶ್ಯಕತೆ ಇಲ್ವಂತೆ. ಆ್ಯಕ್ಚುಲಿ ಯಾವ ರೇಂಜಿಗೆ ಮಾತಾಡೋರು ರಶ್ಮಿ ಮೇಡಮ್ ಅಂದರೆ ಒಂದು ರೀತಿ ನಾನು ಕೂಡ ಅಕ್ಸೆಪ್ಟ್ ಮಾಡ್ತೀನಿ. ಅವ್ರ ಪಾತ್ರದಲ್ಲಿದ್ದಾರೆ, ಆ ಪಾತ್ರದ ಥರ ರಾಜ ಮಾತೆ ನಾನು ಹೇಳ್ದಂಗೆ ಕೇಳಬೇಕು, ನಾವು ಅರಸರು ಅನ್ನೋದೆಲ್ಲ ಇಟ್ಕೊಂಡು ಮಾಡ್ತಾರೆ ಅನ್ನೋದು ಒಪ್ಕೋತೀನಿ ನಾನು ಕೂಡ. ಓಕೆನಾ. ಆದರೆ ಎಷ್ಟೋ ವಿಷಯದಲ್ಲಿ ಇವ್ರ ಕಡೆಯಿಂದ ಕೂಡ ತುಂಬ ಪರ್ಸ್ನಲ್ ತಗೊಂಡು ಮಾತಾಡಿದ ರೀತಿ ಕೂಡ ಇತ್ತು. ಜೊತೆಗೆ ಅವರಲ್ಲೇ ತಪ್ಪಿಟ್ಕೊಂಡು ಬೇರೆಯವರು ಏನೂ ಅಂದಿಲ್ಲ ಅಂದರೂ ಕೂಡ ಗಿಲ್ಲಿ ನಟದೇನು ನೋಡಿದ್ದೀರಾ. ಸೊ ಹಂಗಂದ್ರು. ಆಮೇಲೆ ಧನುಷ್ ಅವ್ರು ಮಾತಾಡಿದ್ದಕ್ಕೂ ಕೂಡ ಹಿಂಗೋ ತಪ್ಪಾಗಿ ತಿಳ್ಕೊಂಡು ರಿಯಾಕ್ಟ್ ಮಾಡಿದಂಥದ್ದು ಮಾತಾಡಿದ ರೀತಿ ನಾವೆಲ್ಲ ನೋಡಿದಾಗ ಬೇರೆಯವ್ರಿಗೆ ಹೇಳೋವಂಥ ರೈಟ್ಸ್ ಅಂತ ಇವ್ರಿಗಿಲ್ಲ ಅಂತ ಅನಿಸುತ್ತೆ. ಅಥವಾ ಆ ಲೆವೆಲ್ಗೆ ಇವರೇನು ಕಂಪ್ಲೀಟಾಗಿ ವರ್ಡ್ ಯೂಸ್ ಮಾಡೋಂಗಿಲ್ಲ, ನಾನು ಸಾಚ ಥರ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇವ್ರ ಕಡೆಯಿಂದ ಕೂಡ ತುಂಬ ವರ್ಡ್ಗಳು ಬರುತ್ತೆ. ಸೊ ಹಾಗಾಗಿ ಓಕೆನಾ.
ಇರಲಿ, ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ವಾರಕತೆ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ತುಂಬ ವಿಷಯಗಳು ಬದಲಾಗ್ತಿದೆ. ಆ್ಯಂಡ್ ನನಗೆ ನೆನ್ನೆನೇ ಒಂದು ವಿಷಯ ಕನ್ಫರ್ಮ್ ಆಯಿತು. ಯಾವಾಗ ಸುದೀಪ್ ಅಣ್ಣ ಇವರು ಒಂದು ಅಂತಾರೆ ಜನಗಳಿಗೆ ನಾವೇ ನೆಗೆಟಿವ್ ಆಗಿರ್ತೀವಿ ಅಂತ. ಸೊ ಅದನ್ನು ತಲೆಯಿಂದ ತೆಗೆದಾಕಿ ಆ ಥರ ಇಲ್ಲದೇನೂ ಇರ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲೇ ಇವ್ರಿಗೆ ಅಂದ್ಕೊಂಡಿರ್ತಾರೆ, ಓಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಆ ಥರ ತಪ್ಪಾಗಿದ್ರೆ ಜನ ಕೆಟ್ಟದಾಗ ನೋಡ್ತಾರೆ, ಇವ್ರು ಹೇಳ್ಬೋದಾಗಿತ್ತೇನೋ. ಸೊ ಇವಾಗ ನಾನು ಮಾಡ್ತಿರೋದು ಏನು ತಪ್ಪಿಲ್ಲ, ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಕೂಡ ಬರ್ಬೋದು. ಅಥವಾ ಸುದೀಪ್ ಅಣ್ಣ ಎಲ್ಲರಿಗೂ ಇದು ಉಪ್ಪಿನಕಾಯಿ. ಸೊ ಹಾಗಾಗಿ ಅವ್ರಿಗೆ ಅನಿಸಿರುತ್ತೆ, ಇಲ್ಲ ನಾವು ಆಟ ಚೇಂಜ್ ಮಾಡಬೇಕು, ಗೇಮ್ ಆಡೋ ರೀತಿ ಚೆನ್ನಾಗಿಲ್ಲ, ಸೊ ನಮ್ಮ ತಾಕತ್ತು ನಾವು ತೋರಿಸ್ಬೇಕು ಅನ್ನೋ ರೀತಿ ಮೈಂಡ್ಸೆಟ್ ಬಂತು ಅಂದರೂ ಕೂಡ ಈ ಥರ ಆಗುತ್ತೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಅನ್ನೋಂಥದ್ದು ಮೈಂಡ್ ಗೇಮ್. ಆ್ಯಂಡ್ ಬಿಗ್ ಬಾಸ್ ಅವರು ಯಾವುದನ್ನ ಹೆಂಗೆ ಮಾಡಬೇಕು ಅನ್ನೋದು ತುಂಬ ಕ್ಲಾರಿಟಿ ಇಟ್ಕೊಂಡಿದ್ದಾರೆ. ಅದ್ರ ತಕ್ಕಂತೆ ಆಟ ಆಡಿಸ್ತಾರೆ, ಇಲ್ಲಿ ಕುಣಿತಾ ಇರ್ತಾರೆ ಅಷ್ಟೇ ಇವರು. ನೋಡುವ ಯಾವ ರೀತಿ ಕುಣಿಸ್ತಾರೆ, ಇವ್ರು ಯಾವ ರೀತಿ ಕುಣಿತಾರೆ, ಎಷ್ಟು ಕುರಿಗಳಲ್ಲಿಗೆ ಬೀಳುತ್ತೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ಗೆ ಒಂದು ಒಳ್ಳೆ ಹೈಪ್ನ ಕ್ರಿಯೇಟ್ ಮಾಡೋ ರೀತಿ ಪ್ರಮೋಗಳನ್ನ ಮಾಡಿದ್ದಾರೆ. ಗುಡ್ ಅಂತ ಅನಿಸ್ತು. ನೋಡೋಣ ಹೇಗಿರುತ್ತೆ ಏನು ಕಥೆಯಿಂದ ಇನ್ನು ಮುಂದೆ ಸಿಗೋಣ. ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.